ನಮಸ್ಕಾರ. ನಾನೊಂದು ಮತ್ತೆ ಹೊಸ ಸಂಚಿಕೆಯೊಂದಿಗೆ ಸೂಕ್ಷ್ಮ ಅರ್ಥಶಾಸ್ತ್ರ BA ಪ್ರಥಮ ವರ್ಷ ಮೊದಲ ಸೆಮಿಸ್ಟರ್ದಲ್ಲಿ ಬೇಡಿಕೆ ನಿಯಮದ ವಿವರಣೆ ಅನ್ನುವ ಹೊಸ ವಿಷಯದೊಂದಿಗೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನು ಹೇಳಿರುವಂಥ ವಿಷಯ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ಸೊ ಮುಂಬರುವ ಪರೀಕ್ಷೆಗಳಲ್ಲಿ ಬೇಡಿಕೆ ನಿಯಮ ಅಂದರೆ ಏನು, ಬೇಡಿಕೆ ನಿಯಮದ ವಿವರಣೆ, ಈ ಥರ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ತಿಳಿದುಕೊಳ್ಳೋಣ. ಬೇಡಿಕೆಯ ನಿಯಮ. ಬೇಡಿಕೆಯ ನಿಯಮವು ಬೆಲೆ ಹಾಗೂ ಬೇಡಿಕೆಯ ಪ್ರಮಾಣಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಬೆಲೆ ಹೆಚ್ಚಾದಾಗ ಕಡಿಮೆ ಪ್ರಮಾಣದ ಸರಕುಗಳನ್ನು ಹಾಗೂ ಬೆಲೆ ಕಡಿಮೆ ಇದ್ದಾಗ ಹೆಚ್ಚಿನ ಪ್ರಮಾಣದ ಸರಕುಗಳನ್ನು ಕೊಳ್ಳುವುದು ಸಾಮಾನ್ಯ ಸಂಗತಿಯಾಗಿದೆ. ಈ ರೀತಿಯ ಬೆಲೆ ಮತ್ತು ಬೇಡಿಕೆಗಳ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುವುದೇ ಬೇಡಿಕೆ ನಿಯಮವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಬೇಡಿಕೆ ನಿಯಮವನ್ನು ಕೊಳ್ಳುವಿಕೆಯ ನಿಯಮ, ಲಾ ಆಫ್ ಪರ್ಚೇಸ್ ಎಂದು ಕರೀತಾರೆ. ಯಾಕಂದರೆ ಯಾವುದೇ ಒಬ್ಬ ಅನುಭೋಗಿಯು ಸರಕುಗಳನ್ನು ಕೊಂಡುಕೊಳ್ಳುವುದು ಬೆಲೆಗಳ ಆಧಾರದ ಮೇಲೆ. ಇಲ್ಲಿ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಒಂದು ವಸ್ತುವಿನ ಬೆಲೆ ಅಧಿಕವಾದಾಗ ಅನುಭೋಗಿ ಅವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾನೆ. ಅದೇ ವಸ್ತುವಿನ ಬೆಲೆಯು ಕಡಿಮೆಯಾದಾಗ ಅದೇ ವಸ್ತುವನ್ನು ಅನುಭೋಗಿ ಹೆಚ್ಚು ಪ್ರಮಾಣದಲ್ಲಿ ಕೊಂಡುಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾನೆ. ಆದ್ದರಿಂದ ಇದನ್ನು ಬೇಡಿಕೆ ನಿಯಮವನ್ನು ಯಾವಾಗಲೂ ಕೊಳ್ಳುವಿಕೆಯ ನಿಯಮ ಎಂದು ನಾವು ಕರಿತೇವೆ. ಹಾಗಾದರೆ ಈ ಬೇಡಿಕೆ ನಿಯಮವನ್ನು ನಾವು ವ್ಯಾಖ್ಯೆಗಳ ಮೂಲಕ ತಿಳಿದುಕೊಳ್ಳೋಣ. ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ರವರು ಬೇಡಿಕೆ ನಿಯಮವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅವರ ಪ್ರಕಾರ ಇವರು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಆಧಾರದಲ್ಲಿ ಬೇಡಿಕೆಯ ನಿಯಮವನ್ನು ರಚಿಸಿದ್ದಾರೆ. ಸೊ ಮಾರ್ಷಲ್ ರವರ ಪ್ರಕಾರ ಬೇಡಿಕೆ ಪ್ರಮಾಣ ಇಳಿದ ಬೆಲೆಗಳೊಂದಿಗೆ ಹೆಚ್ಚುತ್ತದೆ ಮತ್ತು ಏರಿದ ಬೆಲೆಗಳೊಂದಿಗೆ ಇಳಿಯುತ್ತದೆ. ಈಗ ನೋಡಿ, ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಇವಾಗ ಈರುಳ್ಳಿಯ ಬೆಲೆ ಅಧಿಕವಾಗಿದೆ ಎಂದುಕೊಳ್ಳೋಣ. ಉದಾಹರಣೆಗೆ 100 ರೂಪಾಯಿ kg ಆಗಿದೆ ಎಂದುಕೊಳ್ಳೋಣ. ಆಗ ಅನುಭೋಗಿ ಆ ಈರುಳ್ಳಿಯನ್ನು ಕಡಿಮೆ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾನೆ. ಅದೇ ಈರುಳ್ಳಿಯ ಬೆಲೆ ಇಳಿದಾಗ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಆದಾಗ, ಅಂದರೆ 10 ರೂಪಾಯಿ ಅಥವಾ 20 ರೂಪಾಯಿ ಆದಾಗ ಅನುಭೋಗಿ ಆ ಒಂದು ಈರುಳ್ಳಿಯನ್ನು ಅಧಿಕ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾನೆ ಎನ್ನುವುದನ್ನು ಈ ಒಬ್ಬ ವ್ಯಾಖ್ಯಾನಕಾರ ಪ್ರಕಾರ ಅಭಿಪ್ರಾಯವಾಗಿದೆ. ಅದೇ ರೀತಿ ಪ್ರೊಫೆಸರ್ ಸ್ಯಾಮ್ಯುಯಲ್ಸನ್ ಅವರು ಹೇಳುವಂತೆ ಇತರೆ ಅಂಶಗಳಲ್ಲಿ ಬದಲಾವಣೆಗಳು ಇಲ್ಲವೆಂದಾದಲ್ಲಿ ಬೇಡಿಕೆ ನಿಯಮವು ಕಡಿಮೆ ಬೆಲೆಯಲ್ಲಿ ಜನರು ಅಧಿಕ ಪ್ರಮಾಣವನ್ನು ಮತ್ತು ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಪ್ರಮಾಣವನ್ನು ಕೊಂಡುಕೊಳ್ಳುತ್ತಾರೆ ಎಂದು ತಿಳಿಸುತ್ತಾರೆ. ಅಂದರೆ ಯಾವಾಗಲೂ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ವಸ್ತುವನ್ನು ನಾವು ಖರೀದಿ ಮಾಡುವಂಥ ಸಂದರ್ಭದಲ್ಲಿ, ಉದಾಹರಣೆ ತೆಗೆದುಕೊಳ್ಳೋದಾದರೆ ಮಾರುಕಟ್ಟೆಯಲ್ಲಿ ಸೇಬು ಹಣ್ಣಿನ ಬೆಲೆ ಕಡಿಮೆ ಇದೆ. ಉದಾಹರಣೆಗೆ 100 ರೂಪಾಯಿ kg ಇದೆ ಎಂದುಕೊಳ್ಳೋಣ. ಆಗ ಅನುಭೋಗಿ ಆ ಸೇಬು ಹಣ್ಣುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಕೊಂಡುಕೊಳ್ತಾರೆ. ಅದೇ ಸೇಬು ಹಣ್ಣಿನ ಬೆಲೆ 300 ರೂಪಾಯಿ ಆಗಿದೆ ಎಂದುಕೊಳ್ಳೋಣ. ಆಗ ಆ ಅನುಭೋಗಿ ಆ ಸೇಬು ಹಣ್ಣುಗಳನ್ನು ಏನು ಮಾಡ್ತಾನೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ ಎನ್ನುವುದನ್ನು ಪ್ರೊಫೆಸರ್ ಸ್ಯಾಮ್ಯುಯಲ್ಸನ್ ಅವರು ತಮ್ಮ ವ್ಯಾಖ್ಯೆಯ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಈ ಮೇಲಿನ ವ್ಯಾಖ್ಯೆಗಳ ಪ್ರಕಾರ ಇತರೆ ಅಂಶಗಳಲ್ಲಿ ಬದಲಾವಣೆ ಇಲ್ಲದೇ ಇದ್ದಾಗ ಒಂದು ವಸ್ತುವಿನ ಬೆಲೆ ಏರಿದರೆ ಅದರ ಬೇಡಿಕೆ ಕಡಿಮೆ ಆಗುತ್ತದೆ ಹಾಗೂ ಬೆಲೆ ಇಳಿದರೆ ಬೇಡಿಕೆ ಹೆಚ್ಚಾಗುತ್ತದೆ ಎನ್ನುವುದನ್ನು ಈ ಒಂದು ನಿಯಮ ತಿಳಿಸುತ್ತೆ. ಅಂದರೆ ಬೇಡಿಕೆ ನಿಯಮದ ಪ್ರಕಾರ ಬೆಲೆ ಮತ್ತು ಬೇಡಿಕೆ ಪ್ರಮಾಣಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾದರೆ ಒಂದು ಕೋಷ್ಟಕದ ಸಹಾಯದಿಂದ ತಿಳಿದುಕೊಳ್ಳೋಣ. ಬೇಡಿಕೆ ನಿಯಮವನ್ನು ಒಂದು ಬೇಡಿಕೆ ಅನುಸೂಚಿ ಅಥವಾ ಪಟ್ಟಿಯ ಸಹಾಯದಿಂದ ವಿವರಿಸಬಹುದಾಗಿದೆ. ಅದು ಈ ಕೆಳಗಿನಂತಿದೆ. ಸರಕಿನ ಬೆಲೆ ರೂಪಾಯಿಗಳಲ್ಲಿ, ಬೇಡಿಕೆಯ ಪ್ರಮಾಣ ಕಿಲೋಗ್ರಾಂಗಳಲ್ಲಿ. ಈ ಮೇಲಿನ ಪಟ್ಟಿಯಲ್ಲಿ ವ್ಯಕ್ತವಾದಂತೆ ಸರಕಿನ ಬೆಲೆ ಕಿಲೋಗ್ರಾಂ ಒಂದಕ್ಕೆ 1 ಇದ್ದಾಗ 10 ಕಿಲೋಗ್ರಾಂಗಳನ್ನು ಕೊಂಡುಕೊಳ್ಳಲಾಗುತ್ತೆ. ಬೆಲೆ 2, 3, 4 ಮತ್ತು 5ಕ್ಕೆ ಹೆಚ್ಚಿದಂತೆ ಬೇಡಿಕೆ ಕ್ರಮವಾಗಿ 8, 6, 4, 2 ಕಿಲೋಗ್ರಾಂಗಳಿಗೆ ಕಡಿಮೆಯಾಗುವುದನ್ನು ನಾವು ಕಾಣಬಹುದು.
ಅಂದರೆ ಪಟ್ಟಿಯಲ್ಲಿ ವ್ಯಕ್ತವಾದಂತೆ ಬೆಲೆ ಮತ್ತು ಬೇಡಿಕೆಗಳ ಪ್ರಮಾಣಗಳ ನಡುವೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಬಂಧ ಇರುತ್ತದೆ, ಅದು ನಮಗೆ ತಿಳಿಸುತ್ತೆ. ಅಂದರೆ ಈ ಒಂದು ಕೋಷ್ಟಕವನ್ನು ನೋಡಿದಾಗ ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಸರಕನ್ನು ಹಾಗೂ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಸರಕುಗಳನ್ನು ಅನುಭೋಗಿಯು ಕೊಂಡುಕೊಳ್ಳುತ್ತಿದ್ದಾನೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು. ನೋಡಬಹುದು ಇಲ್ಲಿ ಕೋಷ್ಟಕದಲ್ಲಿ ಒಂದು ವಸ್ತುವಿನ ಬೆಲೆ ರೂಪಾಯಿ 1 ಇದ್ದಾಗ ಬೇಡಿಕೆ ಪ್ರಮಾಣ ಏನಾಗಿರುತ್ತೆ ಅಂದರೆ 10ರಷ್ಟು ಇರುತ್ತೆ. ಅಂದರೆ ವಸ್ತುವಿನ ಬೆಲೆ ಕಡಿಮೆ ಪ್ರಮಾಣದಲ್ಲಿದ್ದಾಗ ಆ ವಸ್ತುವನ್ನು ಅನುಭೋಗಿ ಗರಿಷ್ಠ ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಾನೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು. ಜೊತೆಗೆ ಅದೇ ವಸ್ತುವಿನ ಬೆಲೆ 5 ರೂಪಾಯಿ ಆದಾಗ ಅವನ ಬೇಡಿಕೆ ಪ್ರಮಾಣ ಕಿಲೋಗ್ರಾಮ್ಗಳಲ್ಲಿ ಕೇವಲ 2ರಷ್ಟು ಇರುತ್ತೆ. ಯಾಕಂದರೆ ಯಾವಾಗ ಒಂದು ವಸ್ತುವಿನ ಬೆಲೆಯು ಏರಿಕೆ ಆಗಿರುತ್ತದೆ ಆಗ ಅನುಭೋಗಿ ಆ ಸರಕುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಾನೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದಾಗಿದೆ. ಆದ್ದರಿಂದ ಬೇಡಿಕೆ ನಿಯಮ ಅಂತಕ್ಕಂಥದ್ದು ಈ ಬೇಡಿಕೆ ಅನುಸೂಚಿಯ ಮೂಲಕ ನಾವು ನೋಡಿದಾಗ ಬೆಲೆ ಮತ್ತು ಕೊಂಡುಕೊಂಡ ಪ್ರಮಾಣಗಳ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ಈ ಒಂದು ಕೋಷ್ಟಕ ತಿಳಿಸುತ್ತೆ. ಅಂದರೆ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ವಸ್ತುವಿನ ಬೆಲೆಯು ಏರಿಕೆಯಾದಾಗ ಅನುಭೋಗಿಯು ಅವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ. ಒಂದು ವೇಳೆ ವಸ್ತುವಿನ ಬೆಲೆಯು ಕಡಿಮೆ ಆದಾಗ ಅವುಗಳನ್ನು ಅನುಭೋಗಿ ಗರಿಷ್ಠ ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದಾಗಿದೆ. ಆದ್ದರಿಂದ ಇಲ್ಲಿ ಈ ಒಂದು ಕೋಷ್ಟಕವನ್ನು ನೋಡಿದಾಗ ಬೇಡಿಕೆ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹಾಗಾಗಿ ಈ ಕೋಷ್ಟಕದಲ್ಲಿ ನಾವು ತಿಳಿದುಕೊಂಡ ಹಾಗೆ ಅನುಭೋಗಿಯು ಯಾವಾಗಲೂ ಸರಕುಗಳನ್ನು ಕಡಿಮೆ ಪ್ರಮಾಣದ ಬೆಲೆಗಳಲ್ಲಿ ಹೆಚ್ಚು ಸರಕುಗಳನ್ನು, ಹೆಚ್ಚಿನ ಬೆಲೆಗಳಲ್ಲಿ ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ತಾ ಇದ್ದಾನೆ. ಹಾಗಾದರೆ ಇದನ್ನು ರೇಖಾಚಿತ್ರದ ಸಹಾಯದಿಂದ ನೋಡೋಣ. ಇಲ್ಲಿ ರೇಖಾಚಿತ್ರ ನೋಡಬಹುದು ನೀವು. OX ಅಕ್ಷದಲ್ಲಿ ಬೇಡಿಕೆ ಪ್ರಮಾಣವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ಸೂಚಿಸಲಾಗಿದೆ. DDಯು ಬೇಡಿಕೆ ರೇಖೆಯಾಗಿದೆ. ಇಲ್ಲಿ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತೆ. ಯಾವಾಗಲೂ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ಇಲ್ಲಿ ರೇಖೆಯು ಬೆಲೆ ಮತ್ತು ಬೇಡಿಕೆ ಪ್ರಮಾಣಗಳ ವಿಪರ್ಯಾಯ ಸಂಬಂಧವನ್ನು ಸೂಚಿಸುತ್ತದೆ. ಅಂದರೆ ಬೆಲೆ ಹೆಚ್ಚಾದಾಗ ಕಡಿಮೆ ಪ್ರಮಾಣವನ್ನು ಹಾಗೂ ಬೆಲೆ ಕಡಿಮೆ ಇದ್ದಾಗ ಅಧಿಕ ಪ್ರಮಾಣದ ಸರಕುಗಳನ್ನು ಕೊಳ್ಳಲಾಗುತ್ತದೆ ಎಂದು ಬೇಡಿಕೆ ರೇಖೆ ಸ್ಪಷ್ಟವಾಗಿ ನಿರೂಪಿಸಿದೆ. ಈಗ ಒಂದು ವಸ್ತುವಿನ ಬೆಲೆ 5 ರೂಪಾಯಿ ಇದೆ ಎಂದುಕೊಳ್ಳೋಣ. ಆಗ ಅನುಭೋಗಿ ಕೇವಲ 2 ವಸ್ತುಗಳನ್ನು ಕೊಂಡುಕೊಳ್ಳುತ್ತಾನೆ. ಅದೇ ವಸ್ತುವಿನ ಬೆಲೆ 5ರಿಂದ 4ಕ್ಕೆ ಕಡಿಮೆಗೊಂಡಾಗ ಆಗ ಅವನು ಎಷ್ಟು ವಸ್ತುಗಳನ್ನು ಅಂದರೆ 4 ವಸ್ತುಗಳನ್ನು ಖರೀದಿ ಮಾಡ್ತಾನೆ. ವಸ್ತುವಿನ ಬೆಲೆ 3 ರೂಪಾಯಿ ಇದ್ದಾಗ 6 ವಸ್ತುಗಳನ್ನು, 2 ರೂಪಾಯಿ ಇದ್ದಾಗ 8 ವಸ್ತುಗಳನ್ನು, 1 ರೂಪಾಯಿ ಇದ್ದಾಗ 10 ವಸ್ತುಗಳನ್ನು ಖರೀದಿ ಮಾಡ್ತಾನೆ. ಹಾಗಾಗಿ ಬೆಲೆ ಅಧಿಕವಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಇದೆ, ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಅಧಿಕವಾಗಿರುತ್ತೆ. ಹಾಗಾಗಿ ಈ ಒಂದು ರೇಖಾಚಿತ್ರವನ್ನು ನೋಡಿದಾಗ ಬೇಡಿಕೆ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಬೆಲೆ ಮತ್ತು ಬೇಡಿಕೆ ನಡುವೆ ವಿರುದ್ಧವಾದ ಸಂಬಂಧ ಇರುವುದನ್ನು ನಾವು ಈ ಒಂದು ರೇಖಾಚಿತ್ರದ ಮೂಲಕ ತಿಳಿಯಬಹುದಾಗಿದೆ. ಹಾಗಾಗಿ ಈ ಒಂದು ರೇಖಾಚಿತ್ರವನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಂಡಾಗ ನಮಗೆ ಬೇಡಿಕೆ ನಿಯಮ ಏನು, ಯಾವ ವಿವರಣೆಯನ್ನು ನೀಡುತ್ತಿದೆ ಅನ್ನೋದನ್ನು ಈ ಒಂದು ರೇಖಾಚಿತ್ರದ ಮೂಲಕ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಪರೀಕ್ಷೆಗಳಲ್ಲಿ ನಾವು ಬರೆಯುವಂಥ ಸಂದರ್ಭದಲ್ಲಿ ಕೋಷ್ಟಕ ಮತ್ತು ರೇಖಾಚಿತ್ರವನ್ನು ಸ್ಪಷ್ಟವಾಗಿ ನಾವು ಅಲ್ಲಿ ಬರಿಬೇಕಾಗ್ತದೆ. ಹಾಗಾದರೆ ಈ ಬೇಡಿಕೆ ನಿಯಮ ಅಂತಕ್ಕಂಥದ್ದು ಯಾವಾಗಲೂ ಅನುಭೋಗಿ ಸರಕುಗಳನ್ನು ಕೊಂಡುಕೊಳ್ಳುವುದು ಬೆಲೆಗಳ ಆಧಾರದ ಮೇಲೆ. ಬೆಲೆಗಳಲ್ಲಿ ಏನಾದರೂ ಬದಲಾವಣೆಗಳಾದಾಗ ಅನುಭೋಗಿ ಕೊಂಡುಕೊಳ್ಳುವಂತಹ ಸರಕುಗಳ ಪ್ರಮಾಣದಲ್ಲಿ ಕೂಡ ಬದಲಾವಣೆಯಾಗುವುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಹಾಗಾದರೆ ಈ ಬೇಡಿಕೆ ನಿಯಮ ಯಾವೆಲ್ಲ ಪ್ರಮುಖ ಸಂಗತಿಗಳನ್ನು ಒಳಗೊಂಡಿದೆ, ಯಾವ ಪರಿಕಲ್ಪನೆಗಳು ಅಂದರೆ ಕಲ್ಪನೆಗಳನ್ನು ಇದು ಒಳಗೊಂಡಿದೆ ಅನ್ನೋದು ಕೂಡ ತಿಳಿದುಕೊಳ್ಬೇಕಾಗತ್ತೆ. ಯಾವಾಗಲೂ ಕಲ್ಪನೆಗಳು ಈಡೇರಿಕೆ ಆದಾಗ ಮಾತ್ರ ಬೇಡಿಕೆ ನಿಯಮ ಏನಾಗುತ್ತೆ ಅಂದರೆ ಕಾರ್ಯಾಚರಣೆಗೆ ಬರ್ತದೆ. ಹಾಗಾದರೆ ಯಾವೆಲ್ಲ ಕಲ್ಪನೆಗಳನ್ನು ಬೇಡಿಕೆ ನಿಯಮ ಒಳಗೊಂಡಿದೆ ಅನ್ನೋದನ್ನು ನಾವು ಈಗ ತಿಳಿಯಬೇಕಾಗ್ತದೆ. ಬೇಡಿಕೆ ನಿಯಮದ ಪ್ರಮುಖವಾದ ಕಲ್ಪನೆಗಳು
ಬೇಡಿಕೆ ನಿಯಮದ ಕಲ್ಪನೆಗಳು. ಅನುಭೋಗಿ ಆಯ್ಕೆ ಮತ್ತು ಅಭಿರುಚಿಗಳಲ್ಲಿ ಯಾವುದೇ ಬದಲಾವಣೆ ಇರಬಾರದು. ಅನುಭೋಗಿಯ ಆದಾಯ ಸ್ಥಿರವಾಗಿರಬೇಕು. ಕೊಳ್ಳುವ ವಸ್ತುಗಳಿಗೆ ಸಂಬಂಧಿಸಿದ ಇತರೆ ವಸ್ತುಗಳ ಬೆಲೆಗಳಲ್ಲಿ ಬದಲಾವಣೆ ಇರಬಾರದು. ಕೊಳ್ಳುವ ವಸ್ತುವಿನ ಬೆಲೆಯಲ್ಲಿ ಭವಿಷ್ಯದಲ್ಲಿ ಬದಲಾವಣೆ ನಿರೀಕ್ಷೆ ಇರಬಾರದು. ಅನುಭೋಗಿಯ ಹವ್ಯಾಸ ಮತ್ತು ಸಂಪ್ರದಾಯಗಳಲ್ಲಿ ಬದಲಾವಣೆ ಇರಬಾರದು. ಕೊಳ್ಳುವ ವಸ್ತುವಿಗೆ ಬದಲಿ ಸರಕುಗಳು ಲಭ್ಯವಿರಬಾರದು. ಹವಾಮಾನ, ಜನಸಂಖ್ಯೆ ಮತ್ತು ಸರ್ಕಾರದ ನೀತಿಯಲ್ಲಿ ಬದಲಾವಣೆಗಳು ಇರಬಾರದು. ಆಗ ಮಾತ್ರ ಬೇಡಿಕೆ ನಿಯಮ ಅಸ್ತಿತ್ವಕ್ಕೆ ಬರುತ್ತೆ. ಈ ಮೇಲಿನ ಎಲ್ಲ ಷರತ್ತುಗಳು ಈಡೇರಿಕೆಯಾದಾಗ ಮಾತ್ರ ಬೇಡಿಕೆ ನಿಯಮ ಆಚರಣೆಗೆ ಬರುತ್ತದೆ. ಆದ್ದರಿಂದ ಇತರೆ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದಾಗ ಅಥವಾ ಇತರೆ ಸಂಗತಿಗಳು ಸ್ಥಿರವಾಗಿದ್ದಾಗ ಎಂಬ ಷರತ್ತನ್ನು ಒಳಗೊಂಡು ಬೇಡಿಕೆ ನಿಯಮವನ್ನು ಹೇಳುವುದು ರೂಢಿಯಾಗಿದೆ. ಅಂದರೆ ಮೇಲಿನ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದಾಗ ಬೆಲೆ ಏರಿದರೆ ಬೇಡಿಕೆ ಕಡಿಮೆಗೊಳ್ಳುತ್ತದೆ ಹಾಗೂ ಬೆಲೆ ಇಳಿದರೆ ಬೇಡಿಕೆ ಹೆಚ್ಚುತ್ತದೆ. ಈ ಷರತ್ತುಗಳು ಈಡೇರದಿದ್ದರೆ ಬೆಲೆ ಬದಲಾವಣೆಗಳಿಗೆ ಬೇಡಿಕೆ ಪ್ರತಿಕ್ರಿಯೆ ಹೇಗಿರಬೇಕು ಹಾಗೆ ಇರುತ್ತದೆ. ಹಾಗಾಗಿ ಬೇಡಿಕೆ ನಿಯಮ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ನೋಡಿದಾಗ ಇದು ಪ್ರಮುಖವಾದ ಒಂದು ನಿಯಮವಾಗಿದೆ. ಇದನ್ನು ಕೊಳ್ಳುವಿಕೆ ನಿಯಮ ಎಂದು ಕರೀತಾರೆ. ಬೆಲೆಗಳ ಆಧಾರದ ಮೇಲೆ ಅನುಭೋಗಿ ಸರಕುಗಳನ್ನು ಕೊಂಡುಕೊಳ್ಳುವಂತಹ ಒಂದು ಪ್ರಮಾಣವನ್ನು ಈ ಒಂದು ನಿಯಮ ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದ.